ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಸಾಧಕರಿಗೆ ಪ್ರೋತ್ಸಾಹವನ್ನು ನೀಡಿ ಅವರ ಸೇವೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಇನ್ನು ಮುಂದೆಯೂ ಕೂಡ ಹೆಚ್ಚಿನದಾಗಿ ಲಭಿಸಲಿ ಅಂತ ಹೇಳಿ ಹೇಳ್ತಾ ಮುಂದಿನ ಸಾಧಕರಿಗೆ ಪ್ರೋತ್ಸಾಹಕವಾಗಿ ಈ ರೀತಿ ಕಾರ್ಯ ನಡೆಯುತ್ತದೆ ಅಂತ ಹೇಳಿ ಹೇಳ್ತಾ पंजाब सिंध गुजरात मराठा द्राविड उत्कल गंगा विंध्य हिमाचल यमुना वंदे झंडा ऊंचा रहे हमारा विजयी विश्व तिरंगा भारत जननीय तनुजाते ಸವಾಲುಗಳನ್ನು ಸ್ವೀಕರಿಸಿ ಹೊಸ ಭಾರತವನ್ನು ಸೃಷ್ಟಿಸಬೇಕೆಂದು तिरंगा प्यार झंडा ऊंचा रहे ಇವರನ್ನ ಹಿಂಬಾಲಿಸಿಕೊಂಡು ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲಾ ಸೇವಾದಳ ತಂಡ ಆಗಮಿಸುತ್ತಿದ್ದು ತಂಡದ ನಾಯಕ ರೋಹಿತ್ ನಾಯಕತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಧ್ವಜಗೌರವ ವಂದನೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ಇವರನ್ನ ಹಿಂಬಾಲಿಸಿಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ತಂಡ ಆಗಮಿಸುತ್ತಿದ್ದು ಇವರನ್ನ ಹಿಂಬಾಲಿಸಿ ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲಾ ತಂಡ ಆಗಮಿಸುತ್ತಿದ್ದು ತಂಡದ ನಾಯಕ ಪ್ರೀತಮ್ ನಾಯಕತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಧ್ವಜಗೌರವ ವಂದನೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ಇವರನ್ನ ಹಿಂಬಾಲಿಸಿಕೊಂಡು ಪೂರ್ಣ ಪ್ರೌಢಶಾಲಾ ತಂಡ ಆಗಮಿಸುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಪ್ರಮುಖ. ಸಿಮೆಂಟ್ ಮಂಜು. ಭಾರತ ದೇಶ ತನ್ನ ರಕ್ಷಣೆಯ ಜೊತೆಗೆ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಪಟ್ಟಣದ ಮಿನಿ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಏರ್ಪಡಿಸಲಾಗಿದ್ದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮೊದಲು ದೇಶ, ನಂತರ ನಾವು ಎಂಬ ಮನೋಭಾವನೆ ಬೆಳೆಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಯುವಕರು ಪ್ರಮುಖ ಪಾತ್ರ ವಹಿಸಬೇಕು. ಭಾರತಾಂಬೆ ಎಂದಿಗೂ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಲು ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು. ಇಲ್ಲಿಂದಲೇ ಅವ್ರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಆ ರೀತಿ ಉತ್ತರವನ್ನು ಕೊಟ್ಟಿದ್ದೀವಿ. ಕೊನೆಗೆ ಆ ದೇಶದ ಸೇನಾ ಮುಖ್ಯಸ್ಥ ನಮ್ಮ ದೇಶದ ಸೇನಾ ಮುಖ್ಯಸ್ಥರಿಗೆ ದೂರವಾಣಿ ಮುಖಾಂತರ ಗೋಗರಿತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಅದು ಶೈಕ್ಷಣಿಕ ಇರ್ಬೋದು, ರಕ್ಷಣಾ ವ್ಯವಸ್ಥೆಯಲ್ಲಿರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಿರ್ಬೋದು, ಪ್ರಪಂಚದಲ್ಲಿ ಎಲ್ಲ ದೇಶಗಳು ಕೂಡ ತಿರುಗಿ ನೋಡ್ತಕ್ಕಂಥ ಸಾಧನೆಯನ್ನು ಇವತ್ತು ಭಾರತ ದೇಶ ಮಾಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತ ಯಾರು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿದ್ಯಾವಂತ ಯುವಕರು ಮತ್ತು ಯುವತಿಯರು. ಈ ದೇಶಕ್ಕೋಸ್ಕರ ಸರ್ವವನ್ನು ಸಮರ್ಪಣೆಯನ್ನು ಮಾಡ್ತಿರ್ತಕ್ಕಂಥ ಲಕ್ಷಾಂತರ ವಿಜ್ಞಾನಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ಇವತ್ತು ದೇಶಕ್ಕೋಸ್ಕರ ತನು ಮನ ಧನ ಎಲ್ಲವನ್ನು ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಸೈನಿಕರನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ದೇಶ ಪ್ರಪಂಚದಲ್ಲಿ ಭಾರತಾಂಬೆ ಯಾವತ್ತೂ ಕೂಡ ತಲೆ ತಗ್ಗಿಸ್ತಂಗೆ ಮಾಡಬಾರ್ದು, ಆಗಬಾರ್ದು. ನಮ್ಮ ದೇಶ ಪ್ರಪಂಚದಲ್ಲಿ ಇವತ್ತು ಮೂರನೇ ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ದೇಶ ಪ್ರಪಂಚದ ಸೂಪರ್ ಪವರ್ ರಾಷ್ಟ್ರ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಕೂಡ ಕೆಲಸ ಮಾಡ್ತೀನಿ. ನನ್ನ ಎಲ್ಲ ಆತ್ಮೀಯ ಯುವತಿಯ ಮಿತ್ರರು ಹಾಗೂ ವಿದ್ಯಾರ್ಥಿ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ತಾವು ಇವತ್ತು ವಿದ್ಯೆಯನ್ನು ಕಲಿತಿರ್ತಕ್ಕಂಥ ಉದ್ದೇಶ. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ರವರು ಧ್ವಜಾರೋಹಣ ನೆರವೇರಿಸಿ ಯುವಕರು ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಮಾಡಿಕೊಳ್ಳುತ್ತಿರುವುದನ್ನು ಕಡಿಮೆ ಮಾಡಬೇಕು. ಸಮಾನತೆ, ನಾವು ನಮ್ಮ ದೇಶದ ಸಮಾನತೆ ಐಕ್ಯತೆಯನ್ನ ಕಾಪಾಡುತ್ತೇವೆ, ಪರಿಸರ ಸಂರಕ್ಷಿಸುತ್ತೇವೆ, ಅಸ್ವಚ್ಛತೆಯನ್ನ ದೂರ ಮಾಡುತ್ತೇವೆ, ಶಿಕ್ಷಣವನ್ನ ಪ್ರೋತ್ಸಾಹಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ ಎಂದು ಹೇಳಿದರು. ನಮ್ಮ ದೇಶವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಶಿಕ್ಷಣ, ಬಾಹ್ಯಾಕಾಶ ಸಂಶೋಧನೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಾವು ಜಗತ್ತಿಗೆ ಮಾದರಿಯಾಗಿದ್ದೇವೆ. ನಮ್ಮ ಇಸ್ರೋ ಸಂಸ್ಥೆಯು ಮಂಗಳಯಾನ ಮತ್ತು ಚಂದ್ರಯಾನದಂತಹ ಮಹತ್ ಸಾಧನೆಗಳನ್ನು ಮಾಡಿ ಜಗತ್ತಿನ ಗಮನ ಸೆಳೆಸಿದೆ. ನಮ್ಮ ಯುವಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಮ್ಮ ದೇಶವನ್ನು ಇನ್ನಷ್ಟು ಬಳಸಿಕೊಳ್ಳಲು ನಾವು ಪ್ರತಿಯೊಬ್ಬರೂ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಕಾರ್ಯನಿರ್ವಹಿಸಬೇಕು. ಆತ್ಮನಿರ್ಭರದಂತಹ ಅಭಿಯಾನ, ದೇಶದ ಸುಂಕ ನೀತಿಗಳು, ಮೇಲ್ದರ್ಜೆಯ
ಮೂಲಭೂತ ಸೌಕರ್ಯಗಳು ದೇಶದ ಆರ್ಥಿಕ ಬೆಳವಣಿಗೆಗೆ, ಉದ್ಯೋಗ ಸೃಷ್ಟಿ ಮತ್ತು ಸುಧಾರಿತ ಜೀವನ ಮಟ್ಟ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಭಾರತ ನಾಗರಿಕರನ್ನು ಎಲ್ಲ ವಿಷಯಗಳಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆದರೆ ಇಂದಿನ ಯುವಕರು ಪ್ರಮುಖವಾಗಿ ಎದುರಿಸುತ್ತಿರುವ ಸವಾಲುಗಳು ಏನೆಂದರೆ ಸಾಮಾಜಿಕ ಮಾಧ್ಯಮಗಳ ದುರುಪಯೋಗ. ಪ್ರತಿ ಹಳ್ಳಿಯಲ್ಲೂ ರಿಸರ್ಚ್ ಪ್ರಕಾರ 2 ಗಂಟೆ ಯುವಕರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತೆ ರಿಸರ್ಚ್ ಪ್ರಕಾರ. ಇದನ್ನು ನಾವು ಕಡಿಮೆ ಮಾಡಬೇಕು. ಯಾಕಂದರೆ ಅದೇ 2 ಗಂಟೆ ನೀವು ಸಾಮಾಜಿಕ ಜಾಲತಾಣ ನಿಮ್ಮ ಜ್ಞಾನ ಬೆಳೆಸಿಕೊಳ್ಳಲು ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಸಲುವಾಗಿ ಏನೇನು ಚಟುವಟಿಕೆ ನಡೀತಾ ಇದ್ದಾವೆ, ನಿಮ್ಮ ಸಬ್ಜೆಕ್ಟ್ಗಳು ತಿಳ್ಕೊಳ್ಳೋಕೆ ಯೂಸ್ ಮಾಡಬೇಕು ಅಂತ ವಿನಂತಿ. ಶಿಕ್ಷಣದಲ್ಲಿ ಈಗ ಸಮಾರಂಭದಲ್ಲಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಚ್.ಪಿ. ಮೋಹನ್, ಪತ್ರಿಕಾ ಮಾಧ್ಯಮ ಎಚ್.ಡಿ. ಪ್ರದೀಪ್, ಪೌರ ಕಾರ್ಮಿಕರಾದ ನಾಗರತ್ನ, ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಂಪಿ ಭುವನ್, ಕ್ರೀಡೆ ಡಿಜಿ ಭವ್ಯ, ಮಾಜಿ ಸೈನಿಕ ಹವಾಲ್ದಾರ್ ಸಿಎಸ್ ಆದರ್ಶ, ಆರೋಗ್ಯ ಇಲಾಖೆ ಅಬೂಬ್ಕರ್, ಶಿಕ್ಷಣ ಇಲಾಖೆ ಎಂಎಲ್ ಎಲಿಜಬೆತ್, ಸರ್ಕಾರಿ ಸೇವೆ ಸವಿತಾ, ಕೃಷಿಯಲ್ಲಿ ಧರ್ಮಲಿಂಗ್, ಕಂದಾಯ ಇಲಾಖೆ ಅಂಜುಮ್ ಕಿಲೆದಾರ್, ಸರ್ವಿಸ್ ಸೂಪರ್ವೈಸರ್ ಮಂಜೇಗೌಡ, ಶಿಕ್ಷಣ ಇಲಾಖೆ ಕೆಎಲ್ ಪುರುಷೋತ್ತಮ್, ಪೊಲೀಸ್ ಇಲಾಖೆ ಹಬೀಬ್ ಮೋಹನ್ ರವರನ್ನ ಸನ್ಮಾನಿಸಲಾಯಿತು. ಹಬೀಬ್ ಹೆಡ್ ಕಾನ್ಸ್ಟೇಬಲ್, ಕೋಳಿ ಸಾಕಾಣಿಕೆ, ವಿವಿಧ ಹಣ್ಣಿನ ಬೆಳೆಗಳು, ತುಂತುರು ಹನಿ ನೀರಾವರಿ ಇತ್ಯಾದಿ ಘಟಕಗಳನ್ನು ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಬಿಇಒ ಎಜೆ ಕೃಷ್ಣಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ, ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ, ಆರ್ಎಫ್ಒ ರಾಥೋಡ್ ಸುನೀಲ್, ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ವರದರಾಜು, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಾಂತಕೃಷ್ಣ, ರಂಗಯ್ಯ, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು.